ಇವನು ಪಾಠ ಕಲಿಸುವ ಶಿಕ್ಷಕನಲ್ಲ, ಕಾಮ ಪಿಚಾಚಿ. ಕಾಮುಕ ಶಿಕ್ಷಕನಿಗೆ ಸಾರ್ವಜನಿಕರಿಂದ ಬಿತ್ತು ಗೂಸ. ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡಿದ ಜನರು. ಶಿಕ್ಷಕ ಅಂದ್ರೆ ದೇವರ ಸಮಾನ. ಶಿಕ್ಷಕರು ಜ್ಞಾನದ ದಾರಿ ತೋರಿಸುವ ದೇವರ ನೆರಳು ಇದ್ದಂತೆ. ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕಾದ್ರೆ ಶಿಕ್ಷಕನ ಪಾತ್ರ ದೊಡ್ಡದಾಗಿರುತ್ತೆ. ಆದ್ರೆ ಶಿಕ್ಷಕನೇ ಹಾದಿ ತಪ್ಪಿದ್ರೆ ಸಮಾಜ ಯಾವ ರೀತಿ ಹಾದಿ ತಪ್ಪುತ್ತೆ ಅನ್ನೋದನ್ನ ನಾವು ಹೇಳಬೇಕಿಲ್ಲ. ಇಲ್ಲೊಬ್ಬ ಶಿಕ್ಷಕ ತನ್ನ ಮಕ್ಕಳಂತಿರುವ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡುತ್ತಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಅಲ್ಲದೆ ಕಾಮುಕ ಶಿಕ್ಷಕನಿಗೆ ಸಾರ್ವಜನಿಕರು ತಕ್ಕ ಶಾಸ್ತಿ ಮಾಡಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಹಾಸನ ಜಿಲ್ಲೆ ಸವಣೂರು ಪಟ್ಟಣದಲ್ಲಿ. ಹೌದು, ನಡು ರಸ್ತೆಯಲ್ಲಿ ಧರ್ಮದೇಟನ್ನ ಕೊಟ್ಟು ದರ ಎಳೆದುಕೊಂಡು ಹೋಗ್ತಾ ಇರೋ ವ್ಯಕ್ತಿಯ ಹೆಸರು ಜಗದೀಶ್ ಅಂತ. ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಉರ್ದು ಶಾಲೆಯ ಶಿಕ್ಷಕ. ವೃತ್ತಿ, ಧರ್ಮ, ಮಾನವೀಯತೆ ಇದ್ದಿದ್ರೆ ಇವತ್ತು ಉತ್ತಮ ಶಿಕ್ಷಕನಾಗಿರ್ತಿದ್ದ. ಆದ್ರೆ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಹೇಳುವ ಶಿಕ್ಷಕ ಹಾದಿ ತಪ್ಪಿ ಶಾಲಾ ವಿದ್ಯಾರ್ಥಿಯರೊಂದಿಗೆ ಅಸಭ್ಯವಾಗಿ ವರ್ತಿಸಿ 3 ಕಾಸಿಗೆ ಮರ್ಯಾದೆಯನ್ನ ಕಳೆದುಕೊಂಡಿದ್ದಾನೆ. ಮಾಡಿದ್ದ ಪಾಪದ ಕೆಲಸಕ್ಕೆ ಶಿಕ್ಷಕ ಜಗದೀಶ್ನನ್ನ ಪೋಷಕರು ಹಾಗೂ ಸಾರ್ವಜನಿಕರು ದರದರನ್ನೇ ಎಳೆದುಕೊಂಡು ಹೋಗಿದ್ದಾರೆ. ಹೌದು, ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಉರ್ದು ಶಾಲೆಯಲ್ಲಿ ಶಿಕ್ಷಕನಾಗಿರೋ ಜಗದೀಶ್ ಶಾಲಾ ವಿದ್ಯಾರ್ಥಿನಿಯರ ಖಾಸಗಿ ಅಂಗಾಂಗಗಳನ್ನ ಮುಟ್ಟಿ ತನ್ನ ತೀಟೆಯನ್ನ ತೀರಿಸಿಕೊಳ್ತಿದ್ನಂತೆ. ಅತ್ತ ಊರಿನ ಗ್ರಾಮಸ್ಥರು ಹಾಗೂ ಪೋಷಕರು ಆರೋಪ ಮಾಡ್ತಿದ್ದಾರೆ. ಇನ್ನು ಅದ್ಯಾವಾಗ ಶಿಕ್ಷಕನ ಕಾಮಚೇಷ್ಟೆ ಬಗ್ಗೆ ಜನರಿಗೆ ಗೊತ್ತಾಯ್ತು, ಸೀದಾ ಸ್ಕೂಲ್ ಹತ್ತಿರ ಹೋಗಿ ಶಿಕ್ಷಕನಿಗೆ ಧರ್ಮದೇಟನ್ನ ಕೊಟ್ಟು ಚಪ್ಪಲಿ ಹಾರ ಹಾಕಿ ಶಾಲೆಯಿಂದ ಪೊಲೀಸ್ ಠಾಣೆವರೆಗೂ ಮೆರವಣಿಗೆ ಮೂಲಕ ಶಿಕ್ಷಕನನ್ನ ಕರೆತಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ನೀಚ ಶಿಕ್ಷಕನ ಕೆಲಸಕ್ಕೆ ಜನರ ಆಕ್ರೋಶ ಹೆಚ್ಚಾಗಿದ್ದು ದಾರಿಯುದ್ದಕ್ಕೂ ಶಿಕ್ಷಕನಿಗೆ ದರದರನೆ ಹೊಡೆದುಕೊಂಡು ಬಂದಿದ್ದಾರೆ. ಸದ್ಯ ಶಿಕ್ಷಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಮುಂದಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಅದೇನೇ ಆಗ್ಲಿ, ಶಿಕ್ಷಕ ಅಂದ್ರೆ ದೇವರ ಸಮಾನ ಅಂತಾರೆ. ಆದ್ರೆ ಶಿಕ್ಷಕನಾಗಿದ್ಕೊಂಡು ಶಿಕ್ಷಕ ವೃತ್ತಿಗೆ ಅಧರ್ಮ ತರುವಂತಹ ಕೆಲಸ ಮಾಡಿದ್ದು ಮಾತ್ರ ದುರಂತ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.